ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್. ಇವತ್ತು ಹೆಸರುಕಾಳು ದೋಸೆನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಹೆಸರುಕಾಳನ್ನ ನೈಟೇ ನೆನೆ ಹಾಕ್ಕೊತಾ ಇದ್ದೀನಿ. ಒಂದು ಪಾತ್ರೆ ತಗೊಂಡು ಈ ಲೋಟ ಅಳತೆಯಷ್ಟು 1 ಲೋಟ ಹೆಸರುಕಾಳನ್ನ ತಗೊಂಡಿದ್ದೀನಿ. ನೀರು ಹಾಕಿ 3-4 ಸರಿ ನೀರು ಚೇಂಜ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ಬೇರೆ ನೀರನ್ನ ಹಾಕಿ ನೆನೆಯಲು ಬಿಡಬೇಕು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿ. ನೋಡಿ, ತೊಳೆದು ನೆನೆಯಲ್ಲಿ ಬಿಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಪಾತ್ರೆಗೆ ಹೆಸರು ಕಾಳು ಏನು ತಗೊಂಡಿರ್ತೀವಲ್ಲ ಅದೇ ಲೋಟ ಅಳತೆಯಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಲೋಟ ಅಕ್ಕಿ, ಅದಕ್ಕೆ 1/4 ಲೋಟವಷ್ಟು ಉದ್ದಿನ ಕಾಳನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೊಂದು ಲೋಟ ಅಕ್ಕಿ ಬೇಕಂದರೆ ಹಾಕ್ಕೊಳ್ಳಿ. ನಾನು ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡ್ತಿದ್ದೀನಲ್ಲ, ಅದಕ್ಕೆ 1 ಲೋಟ ಅಕ್ಕಿ 1/4 ಲೋಟ ಅಷ್ಟು ಉದ್ದಿನ ಕಾಳನ್ನ ಹಾಕ್ಕೊಂಡು 3-4 ಸರಿ ನೀರು ಚೇಂಜ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ನೀರು ಹಾಕಿ ಎರಡು ಕ್ಲೀನಾಗಿ ತೊಳೆದು ಈ ಥರ ನೀರು ಹಾಕಿ ಮುಚ್ಚಿಟ್ಬಿಡಿ. ನಂತರ ಬೆಳಿಗ್ಗೆ ಎದ್ದು ಎರಡನ್ನೂ ಇನ್ನೊಂದು ಸರಿ ಎಲ್ಲ ನೀರು ಬಸ್ದು ಕ್ಲೀನಾಗಿ ತೊಳ್ಕೊಂಡು ಮೊದಲು ಹೆಸರು ಕಾಳನ್ನ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಹೆಸರು ಕಾಳನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಸ್ವಲ್ಪ ನೀರು ಸೇರಿಸ್ಬೇಕು. ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಫುಲ್ ಗಟ್ಟಿಯಾಗಿ ರುಬ್ಕೋಬೇಡಿ. ನೀರು ಒಂದು ಸ್ವಲ್ಪ ದೋಸೆ ಕನ್ಸಿಸ್ಟೆಂಟಿ ಬಂದರೆ ಸಾಕು. ಈ ಥರ ಕನ್ಸಿಸ್ಟೆಂಟಿ ಬರಬೇಕು, ಫುಲ್ ಗಟ್ಟಿಯಾಗಿ ಆಗಬಾರ್ದು. ನೆಕ್ಸ್ಟು ಅಕ್ಕಿ ಮತ್ತು ಉದ್ದಿನ ಕಾಳನ್ನ ನೀರು ಬಸ್ದು ಇನ್ನೊಂದ್ಸರಿ ತೊಳ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಅಕ್ಕಿ ಉದ್ದಿನ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನಾನು ಬೆಳಿಗ್ಗೆ 6 ಗಂಟೆಗೆ ಮಿಕ್ಸಿ ಮಾಡಿ 8-8:15 ಆ ಥರ ದೋಸೆ ಮಾಡ್ಕೊತಾ ಇದ್ದೀನಿ. ಒಟ್ಟು ಮಿಕ್ಸಿ ಮಾಡಿದ ಮೇಲೆ 2 ತಾಸನ್ನ ಹಿಟ್ಟನ್ನ ನೆನೆಯೋಕ್ಕೆ ಬಿಡಬೇಕು. ನೋಡಿ, ಅಕ್ಕಿ ಉದ್ದಿನ ಕಾಳನ್ನ ಮಿಕ್ಸಿ ಮಾಡಿಕೊಂಡು ಅದೇ ಪಾತ್ರೆಗೆ ಅಕ್ಕಿದು ಹಿಟ್ಟು ಹಾಕಿ ನಂತರ ಇದಕ್ಕೆ ಟೇಸ್ಟ್ ಬರಲು ಒಂದು 4 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ, ಖಾರ ಇದ್ದರೆ 2 ಹಾಕ್ಕೊಳ್ಳಿ. 4 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ. ನಾನಿಲ್ಲಿ ಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೆ 4 ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಈ ಥರ ನುಣ್ಣಗೆ ರುಬ್ಕೊಂಡಿರೋದನ್ನ ಈ ಹಿಟ್ಟು ರುಬ್ಬಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚಿಟಿಕೆ ಆಗೋವಷ್ಟು ಸೋಡಾ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲದನ್ನೂ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಈ ಹೆಸರುಕಾಳು ದೋಸೆ ಹೆಲ್ದಿ ರೆಸಿಪಿ. ಚಿಕ್ಕ ಮಕ್ಕಳು ಹೆಸರುಕಾಳು ತಿನ್ನದೇ ಇದ್ದಾಗ ಈ ಥರ ದೋಸೆ ಮಾಡ್ಕೊಳ್ಳಿ, ಖುಷಿಪಟ್ಟು ತಿಂತಾರೆ. ಮಿಕ್ಸ್ ಮಾಡಿ 2 ತಾಸು ಪ್ಲೇಟ್ ಮುಚ್ಚಿ ನೆನೆಯಲು ಬಿಡಬೇಕು. ನಾನಿಲ್ಲಿ 6 ಗಂಟೆಗೆ ಮಿಕ್ಸಿ ಮಾಡಿಟ್ಟಿದ್ದೀನಿ. ನೋಡಿ, 8:15 ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಒಂದು ದೋಸೆ ತವ ಇಟ್ಟು ಹಂಚ್ಕಾದ್ಮೇಲೆ ನೋಡಿ, ಹಂಚು ಬಿಸಿಯಾಗಿದೆ. ಇನ್ನೊಂದು ಸರಿ ಎಲ್ಲ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪೂನ್ಲೆ ದೋಸೆ ಹಿಟ್ಟನ್ನ ತೊಗೊಂಡು ಈ ಥರ ದೋಸೆ ಹಾಕ್ಕೊಳ್ಳಿ. ಹೆಸರುಕಾಳು ದೋಸೆ ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಉಪಯೋಗ ಇದೆ. ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ದೊಡ್ಡ ಉರಿಯಲ್ಲೇ ಮಾಡಿ. ನೋಡಿ, ಎಣ್ಣೆ ಹಾಕ್ಕೊಂಡ್ಮೇಲೆ ಈ ಥರ ಕಲರ್ ಚೇಂಜ್ ಆದಮೇಲೆ ತಿರುವಿ ಹಾಕ್ಕೊಳ್ಳಿ.
ರೋಸ್ಟ್ ಆದಮೇಲೆ ದೋಸೆನ ಉಲ್ಟಾ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಇದನ್ನು ದೋಸೆನ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ, ಈರುಳ್ಳಿ ಪಲ್ಯ, ಕೆಂಪು ಚಟ್ನಿ, ಕೊಬ್ಬರಿ ಚಟ್ನಿ ಯಾವುದಕ್ಕಾದ್ರೂ ಹಾಕ್ಕೊಂಡು ತಿನ್ಬೋದು. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.